ನಮಸ್ಕಾರ. ದೇವಮಂದಿರಕ್ಕೆ ಸ್ವಾಗತ. ನಾನು ಶ್ವೇತಾ. ಭಕ್ತರ ರಕ್ಷಣೆಗಾಗಿ ಇಲ್ಲಿ ನೆಲೆ ನಿಂತ ತಾಯಿ, ಶಾಂತ ಸ್ವರೂಪಿಣಿಯಾಗಿ ಊರನ್ನ ಕಾಯುವ ಜಗನ್ಮಾತೆ, ಭಕ್ತ ಕೋಟಿಯ ಅಭೀಷ್ಟಗಳನ್ನ ಈಡೇರಿಸುವ ಶಿವಶಕ್ತಿಯ ರೂಪ ಈ ಭಗವತಿ. ಶಕ್ತಿ ದೇವತೆಯ ಮಹಿಮೆಯನ್ನ ಅರಿಯುವ ಎಂದಿನ ದೇವಮಂದಿರದಲ್ಲಿ ಅಷ್ಟೈಶ್ವರ್ಯಗಳನ್ನು ಕರುಣಿಸುವ ಜಗನ್ಮಾತೆ, ವಿದ್ಯೆ ಬುದ್ಧಿ ಅನುಗ್ರಹಿಸುವ ಶಾಂತರೂಪಿಣಿ, ಲೋಕದ ಕಲ್ಯಾಣಕ್ಕಾಗಿ ಇಲ್ಲಿ ನೆಲೆಸಿ ಎಲ್ಲರನ್ನೂ ಕಾಯುವ ರಕ್ಷಕಿ, ಅಭೀಷ್ಟೆಗಳನ್ನ ಈಡೇರಿಸುವ ಅಮ್ಮನಿವಳು. ಅಕ್ಕ ತಂಗಿಯರು ಇಲ್ಲಿ ಒಂದೇ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾರೆ. ಸಕಲರಿಗೂ ಒಳಿತನ್ನು ಬಯಸುತ್ತಿದ್ದಾಳೆ ಶಕ್ತಿ ದೇವತೆ. ಈ ದೇವಾಲಯದಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ ನೆಲೆಸಿ ಭಕ್ತರನ್ನ ಅನುಗ್ರಹಿಸುತ್ತಿದ್ದಾಳೆ ಕಾಮಾಕ್ಷಿ ಅಮ್ಮ. ಶಿವಶಕ್ತಿಯ ರೂಪ ಈ ಮಾತೆ. ಲಕ್ಷ್ಮಿ ಸರಸ್ವತಿಯ ಕಣ್ಣುಗಳೆರಡನ್ನೂ ತನ್ನ ನಯನವಾಗಿಸಿಕೊಂಡಿದ್ದಾಳೆ ತಾಯಿ. ಹೆಸರಿಗೆ ತಕ್ಕಂತೆ ಪ್ರೀತಿಯ ಕಣ್ಣುಗಳನ್ನ ಉಳ್ಳವಳು ಈ ಮಾತೆ. ತಮಿಳುನಾಡಿನ ತಂಜಾವೂರಿನ ಕಂಚಿಯಿಂದ ಕರುನಾಡಿನಲ್ಲಿ ನೆಲೆಸಿದ್ದಾಳೆ ತಾಯಿ. ಊರಿನ ಉದ್ಧಾರಕ್ಕಾಗಿ ಇಲ್ಲಿ ಪ್ರತಿಷ್ಠಾಪನೆಗೊಂಡು ಸರ್ವರನ್ನು ಕಾಯುತ್ತಿದ್ದಾಳೆ ಕಂಚಿ ಕಾಮಾಕ್ಷಿ ದೇವಿ. ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿದೆ ಮಹಿಮಾನ್ವಿತ ಕಂಚಿ ಕಾಮಾಕ್ಷಿ ತಾಯಿಯ ದೇವಾಲಯ. ಹೊಯ್ಸಳರ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ದೇವಾಲಯವಿದು. ಕೊಡಗಿನ ಪ್ರಮುಖ ಶಕ್ತಿ ದೇವತೆಯಾಗಿರುವ 4 ಸಹೋದರಿಯರು ಈ ಊರಿನ ಜನರನ್ನ ಕಾಯುತ್ತಿದ್ದಾರೆ ಎನ್ನುವುದು ಭಕ್ತ ವಲಯದ ನಂಬಿಕೆ. ಈ 4 ಶಕ್ತಿ ದೇವತೆಯರಲ್ಲಿ ಕಂಚಿ ಕಾಮಾಕ್ಷಿಯಮ್ಮ ಕೊನೆಯವಳು. ಚೌಟಿ ಮಾರಿಯಮ್ಮ, ಕೋಟೆ ಮಾರಿಯಮ್ಮ ಮತ್ತು ಮಾರಿಯಮ್ಮನ ಬಳಿಕ ಜನಿಸಿದವಳೇ ಈ ತಾಯಿ. ಕಂಚಿ ಕಾಮಾಕ್ಷಿಯಮ್ಮ ಹಾಗೂ ಮುತ್ತು ಮಾರಿಯಮ್ಮನ ಮೂರ್ತಿಯನ್ನ ಒಂದೇ ದೇವಾಲಯದಲ್ಲಿ ಪ್ರತ್ಯೇಕ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇಬ್ಬರು ದೇವತೆಗಳು ಒಂದೇ ಕ್ಷೇತ್ರದಲ್ಲಿ ನೆಲೆಸಿ ಭಕ್ತರಿಗೆ ಸನ್ಮಂಗಳವನ್ನ ಕರುಣಿಸುತ್ತಿದ್ದಾರೆ. ಅಕ್ಕ ತಂಗಿಯರಲ್ಲಿ ಮುತ್ತು ಮಾರಿಯಮ್ಮ ಉಗ್ರ ಸ್ವರೂಪಿ ದೇವಿಯಾದರೆ ಕಂಚಿ ಕಾಮಾಕ್ಷಿಯಮ್ಮ ಶಾಂತ ಸ್ವರೂಪಿ ತಾಯಿ. ಈ ತಾಯಿ ತಮಿಳುನಾಡಿನ ಮೂಲ ದೇವಿ. ಮಧುರೈ ಮೀನಾಕ್ಷಿ ಹಾಗೂ ಕಂಚಿಯ ಕಾಮಾಕ್ಷಿಯಮ್ಮನ ಹೋಲಿಕೆಗಳಿವೆ ಎಂದು ಹೇಳಲಾಗುತ್ತದೆ. ಕ್ಷೇತ್ರಕ್ಕೆ ಬಂದ ಭಕ್ತರ ಕಷ್ಟಗಳನ್ನ ಮರೆಸುವಂತಿರುತ್ತೆ ತಾಯಿಯ ಮುಖದ ಚೆಲುವು, ಮಂದಸ್ಮಿತೆ. ಹಸನ್ಮುಖಿಯಾಗಿ ಗರ್ಭಗುಡಿಯಲ್ಲಿ ವಿರಾಜಮಾನವಳಾಗಿದ್ದಾಳೆ ದೇವಿ. ಬಗೆ ಬಗೆಯ ಹೂವಿನ ಅಲಂಕಾರಗಳಿಂದ ಅಮ್ಮನ ಸೌಂದರ್ಯ ಮತ್ತಷ್ಟು ಹೊಳೆಯುತ್ತಿದೆ. ದೀಪದಾರತಿಗಳನ್ನ ಬೆಳಗಿಸಲಾಗುತ್ತದೆ. ಕಾಮಾಕ್ಷಿ ಅಮ್ಮ ಭಕ್ತರಿಗೆ ಮನದುಂಬಿ ಹರಸಿ ಬಾಧೆಗಳನ್ನ ನಿವಾರಿಸುತ್ತಾಳೆ. ಎಷ್ಟು ನೋಡಿದರೂ ಸಾಲದು ಎನ್ನುವಂತಿದೆ ದೇವಿಯ ಚೆಲುವು. ಭಕ್ತರಿಗೆ ಈ ಲೋಕ ಪರಿಪಾಲಕಿಯ ಇರುವಿಕೆ ಭಕ್ತಿ ಭಾವವನ್ನ ಮತ್ತಷ್ಟು ಹೆಚ್ಚಿಸುವಂತಿದೆ. ಇತರ ದೇವಿ ಮಾತೆಗಳಿಗಿಂತ ಈಕೆಯ ರೂಪವೇ ಭಿನ್ನ. ಸಾಮಾನ್ಯವಾಗಿ ಉಗ್ರ ಸ್ವರೂಪಿ ದೇವಿಯ ಕೈಯಲ್ಲಿ ಖಡ್ಗ, ತ್ರಿಶೂಲಗಳು ಇರುತ್ತೆ. ಶಾಂತ ರೂಪಿಣಿಯಾದ ಈ ತಾಯಿ ಕೈಯಲ್ಲಿ ಗಿಳಿ, ಕಬ್ಬು, ಶಂಖ, ಚಕ್ರವನ್ನ ಹಿಡಿದುಕೊಂಡು ಶೋಭಿಸುತ್ತಿದ್ದಾಳೆ. ಕಂಚಿ ಕಾಮಾಕ್ಷಿಯಮ್ಮ ಕೊಡಗಿನಲ್ಲಿ ನೆಲೆ ನಿಂತ ಕಥೆಯೇ ರೋಚಕ. ಈ ತಾಯಿಯ ಸಾನ್ನಿಧ್ಯದಲ್ಲಿ
ವಿಶೇಷ ಪೂಜೆಗಳು ಹರಕೆಗಳು ನಡೆಯುತ್ತವೆ. ಹಾಗಿದ್ರೆ ಕಾಮಾಕ್ಷಿಯಮ್ಮನ ಕ್ಷೇತ್ರದ ಸ್ವಾರಸ್ಯಕರ ಸಂಗತಿಗಳು ಯಾವುದು ಅಂತ ಹೇಳ್ತೀವಿ ನೋಡಿ. ಕಾಮಾಕ್ಷಿಯಮ್ಮ ಶುದ್ಧ ದೇವಿ, ಅಭಿಷ್ಟಗಳನ್ನ ನೆರವೇರಿಸುವ ಪರಿಪಾಲಕಿ. ಹಾಗಾಗಿ ಇಲ್ಲಿ ತಾಯಿ ಶಾಂತ ರೂಪಿಣಿಯಾಗಿ ಭಕ್ತರನ್ನ ಕಾಯಲು ನೆಲೆಸಿದ್ದಾಳೆ. ಈ ದೇವಿಯ ಸನ್ನಿಧಿಯಲ್ಲಿ ನಡೆಯುವ ಆಚರಣೆಗಳು ವಿಶೇಷ. ನಿತ್ಯವೂ ಇಲ್ಲಿ ತಾಯಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ ಸೇರಿದಂತೆ ವಿವಿಧ ಪೂಜೆಗಳಿಂದ ಸಂತುಷ್ಟಳು ಕಾಮಾಕ್ಷಿ ದೇವಿ. ಮಂಗಳವಾರ, ಶುಕ್ರವಾರ ಈ ತಾಯಿಯ ಪ್ರಿಯವಾರ. ಹಾಗಾಗಿ ಈ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅಮ್ಮನನ್ನ ಕಣ್ತುಂಬಿಕೊಳ್ಳಲು ಬರುತ್ತಾರೆ. ಈ ತಾಯಿಯ ಸನ್ನಿಧಿಯಲ್ಲಿ 2 ವರ್ಷಗಳಿಗೊಮ್ಮೆ ಕರಗ ಉತ್ಸವ ನಡೆಯುತ್ತದೆ. ಸುಮಾರು 3 ಶತಮಾನಗಳ ಹಿಂದೆ ತಮಿಳುನಾಡಿನಿಂದ ಗೌಳಿ ಸಮುದಾಯದವರು ಕೊಡಗಿಗೆ ವಲಸೆ ಬಂದಿದ್ದರು. ಬಳಿಕ ತಮಿಳುನಾಡಿನ 4 ಶಕ್ತಿ ದೇವತೆಗಳನ್ನ ಪೂಜಿಸುವ ಅರ್ಚಕರಾಗಿ ಸೇವೆ ಸಲ್ಲಿಸುವುದಕ್ಕೆ ಆರಂಭಿಸಿದ್ರು. ಅದೇ ಸಮುದಾಯದ ಅರ್ಚಕರು ಇಲ್ಲಿ ಕರಗ ನಡೆಸುತ್ತಾರೆ. ಕಂಚಿ ಕಾಮಾಕ್ಷಿಯಮ್ಮನ ಕರಗದ ಇನ್ನೊಂದು ವಿಶೇಷವೆಂದ್ರೆ ಕರಗದ ದಿನ ಹೂವಿನ ಬದಲು ಬೇವಿನಿಂದ ತಾಯಿಯನ್ನ ಅಲಂಕರಿಸಲಾಗುತ್ತದೆ. ಗೌಳಿ ಸಮುದಾಯದವರು ಕೃಷ್ಣನ ಆರಾಧಕರು. ಈ ಕಾರಣದಿಂದ ಕಂಚಿ ಕಾಮಾಕ್ಷಿಯಮ್ಮನ ಸನ್ನಿಧಿಯಲ್ಲಿ ಕೃಷ್ಣನ ಆರಾಧನೆಯೂ ನಡೆಯುತ್ತದೆ. ಜನ್ಮಾಷ್ಟಮಿಯ ಸಮಯದಲ್ಲಿ ಇಲ್ಲಿ ಕೃಷ್ಣನ ನಾಮಸ್ಮರಣೆ, ಓಕುಳಿಯಾಟ, ಮೊಸರು ಕುಡಿಕೆ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಜರುಗುತ್ತವೆ. ಕಾಮಾಕ್ಷಿಯಮ್ಮನ ಪೂಜೆಯ ಜೊತೆಗೆ ಇಲ್ಲಿ ಮುತ್ತು ಮಾರಿಯಮ್ಮನಿಗೂ ವಿಶೇಷ ಪೂಜೆಗಳನ್ನ ನಡೆಸಲಾಗುತ್ತೆ. ತಾಯಿ ಜಾತ್ರೆ ಸಂದರ್ಭದಲ್ಲಿ ಉಗ್ರ ರೂಪಿ ಮಾರಿಯಮ್ಮ ಇಷ್ಟದ ಹಿಟ್ಟಿನ ದೀಪದ ಆರತಿ, ರಾಗಿ ಅಂಬಲಿಯನ್ನ ಮಾಡಿ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತದೆ. ಮಾರಿಯಮ್ಮನಿಗೆ ದೇವಾಲಯದ ಪಕ್ಕದಲ್ಲಿರುವ ಮಾರಿಗುಡಿಯಲ್ಲಿ ನೈವೇದ್ಯ ಸಮರ್ಪಿಸಲಾಗುತ್ತದೆ. 3 ದಿನಗಳ ಕಾಲ ನಡೆಯುತ್ತೆ ಈ ಜಾತ್ರಾ ಮಹೋತ್ಸವ. ಕೊಡಗಿನಲ್ಲಿರುವ ಕಂಚಿ ಕಾಮಾಕ್ಷಿಯಮ್ಮನಿಗೆ ಶತಮಾನಕ್ಕೂ ಅಧಿಕ ವರ್ಷಗಳ ಇತಿಹಾಸವಿದೆ. ಅದು ರಾಜರ ಆಳ್ವಿಕೆ ಇದ್ದ ಕಾಲ. ಆ ಸಮಯದಲ್ಲಿ ಮಡಿಕೇರಿಯಲ್ಲಿ ಕ್ಷಾಮ ರೋಗ ರುಜಿನಗಳು ಬಂದಿತ್ತಂತೆ. ಜನರು ರೋಗ ರುಜಿನಗಳ ಮುಕ್ತಿಗಾಗಿ ರಾಜರ ಮೊರೆ ಹೋದ ಸಂದರ್ಭದಲ್ಲಿ ಕೊಡಗಿನ ಅರಸ ತಂಜಾವೂರಿಗೆ ಹೋಗಿ 4 ಶಕ್ತಿ ದೇವತೆಯನ್ನ ತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ರಂತೆ. ಆ ಮೂರ್ತಿಗಳಲ್ಲಿ ಕಂಚಿ
ಕಂಚಿ ಕಾಮಾಕ್ಷಿಯಮ್ಮ ಕೂಡ ಒಬ್ಬಳು. ವಿದ್ಯೆ, ಬುದ್ಧಿ, ಉದ್ಯೋಗ, ಸಂತಾನ, ಸರ್ವ ಅಭಿಷ್ಟಿಗಳನ್ನ ನೆರವೇರಿಸುತ್ತಾಳೆ ಮಹಾತಾಯಿ. ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣವಾದ ರಾಜಾಸೀಟ್ಗೆ ಹತ್ತಿರದಲ್ಲಿಯೇ ಇದೆ ಈ ದೇವಾಲಯ. ಸಮೃದ್ಧಿ, ಐಶ್ವರ್ಯದ ಪ್ರತಿರೂಪ ಈ ತಾಯಿ. ಏಪ್ರಿಲ್ನಲ್ಲಿ 2 ದಿನ ಜಾತ್ರೆ ನಡೆಯುತ್ತದೆ. ನಿತ್ಯ ಮುಂಜಾನೆ 5:30ರಿಂದಲೇ ಭಕ್ತರಿಗೆ ದರ್ಶನ ಕರುಣಿಸುತ್ತಾಳೆ ಕಾಮಾಕ್ಷಿ ಮಾತೆ. ಬೆಳಗ್ಗೆ 5:30ರಿಂದ 10 ಗಂಟೆ, ಸಂಜೆ 5:30ರಿಂದ 7 ಗಂಟೆಯ ತನಕ ಭಕ್ತರಿಗೆ ದರ್ಶನ ನೀಡುವ ಈ ಜಗನ್ಮಾತೆಯನ್ನ ನೋಡಲು ನಿತ್ಯಲೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಕೊಡಗಿನ ಕಂಚಿ ಕಾಮಾಕ್ಷಿ ದೇವಿ ಸಕಲವನ್ನ ಕರುಣಿಸುವ ತಾಯಿ, ಬೇಡಿದ್ದೆಲ್ಲವನ್ನ ನೀಡುವ ಭಗವತಿ, ಶಾಂತ ಸ್ವರೂಪಿಣಿ, ಶಕ್ತಿ ದೇವತೆಯಾಗಿ ಸರ್ವ ಭಯ ದೂರ ಮಾಡುವ ಈ ದೇವಿಯ ಮಹಿಮೆ ಅಪಾರ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.